ಮಾಡಗಿರಿ ಗ್ರಾಮದ ಜನತೆಗೆ ನಮಸ್ಕಾರಗಳು. ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಇವತ್ತು ನಾವು ನೀಮ್ ಅಸ್ತ್ರ, ಕನ್ನಡದಲ್ಲಿ ಬೇವಿನ ಅಸ್ತ್ರ, ಬೇವಿನ ಎಲೆಗಳನ್ನು ಬಳಸಿಕೊಂಡು ಯಾವ ರೀತಿ ಬೇವಿನ ಅಸ್ತ್ರವನ್ನು ತಯಾರು ಮಾಡ್ಕೋಬೇಕಂತ ಹೇಳಿ ನೋಡೋಣ. ಹೊಲದಲ್ಲಿ ಬರತಕ್ಕಂಥ ರಸಹೀರುವ ಕೀಟಗಳ ನಿಯಂತ್ರಣದಲ್ಲಿ ಈ ಬೇವಿನ ಅಸ್ತ್ರದ ಪಾತ್ರ ಪ್ರಮುಖವಾಗಿರ್ತದೆ. ಈಗ ನಾವು ಇದನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕಂತ ಹೇಳಿ ನೋಡೋಣ. ಮೊದಲಿಗೆ ನಾನು ಒಂದು ಎಕರೆಗೆ ಎಷ್ಟು ಪ್ರಮಾಣದ ಸಾಮಗ್ರಿಗಳು ಬೇಕಂತ ಹೇಳ್ತೀನಿ. ದೇಶಿ ಆಕಳ ಸಗಣಿ 2 kg, ಆಕಳ ಗಂಜಲ 10 ಲೀಟರ್, ಬೇವಿನ ಎಲೆಗಳ ಚಟ್ನಿ 10 kg, ನೀರು 200 ಲೀಟರ್ ಹಾಗೂ ಒಂದು ಡ್ರಮ್ ಅಥವಾ ಹರವಿ. ನಾನೀಗ ಅದನ್ನು ಬೇವಿನ ಅಸ್ತ್ರವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕಂತ ಹೇಳಿ ಸ್ವಲ್ಪ ಪ್ರಮಾಣದಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬಕೆಟ್ನಲ್ಲಿ ನೀರು ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಪ್ರಮಾಣದ ಸಗಣಿಯನ್ನು ಸೇರಿಸಿ ಹಾಗೂ ಆಕಳ ಗಂಜಲವನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನಂತರ ಬೇವಿನ ಎಲೆಗಳ ಚಟ್ನಿ ಮಾಡಿ ಅದಕ್ಕೆ ಬೆರೆಸಿಕೊಳ್ಳಬೇಕು. ಈ ಮಿಶ್ರಣವನ್ನು ನಾವು 3 ದಿನಗಳ ಕಾಲ ಅದನ್ನು ನಾವು ನೆರಳಿನಲ್ಲಿ ಇಡಬೇಕು ಹಾಗೂ ನಾವು ಒಂದು ದಿನದಲ್ಲಿ ಇದನ್ನು 3 ಬಾರಿ ಕಲಿಸಿಕೊಳ್ಳಬೇಕು. ಆಮೇಲೆ ಇದನ್ನು ಸೋಸಿದ ನಂತರ ಈ ಬಂದಂಥ ನೀಮ್ ಅಸ್ತ್ರವನ್ನು ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡುವುದರ ಮೂಲಕ ಬೆಳೆಗಳಿಗೆ ಬರ್ತಕ್ಕಂಥ ರಸಹೀರುವ ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಈ ಅಸ್ತ್ರವನ್ನು ನಾವು 6 ತಿಂಗಳ ಕಾಲ ಸಂಗ್ರಹಿಸಿಡಬಹುದು.